Hello everyone, welcome to physics class, electric potential and capacitance, class number 12. In this class, we discussed about effective capacitance of a given circuit. So, ಈ based problems ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. So in this session we discuss combination of capacitors. So combination of capacitors in a given circuit. So combination are of two types. What are those? First one is series combination and parallel combination. ಎರಡು ಟೈಪ್ ಇದೆ, ಒಂದು series combination, ಇನ್ನೊಂದು parallel combination. First we discuss about series combination. So in this series combination we consider a circuit. ಒಂದು ಸರ್ಕ್ಯೂಟ್ ನ ಕನ್ಸಿಡರ್ ಮಾಡ್ತೀವಿ. ಯಾವ ತರ ಸೀರೀಸ್ ಕಾಂಬಿನೇಷನ್ ಇರುತ್ತೆ? ಎಂಡ್ ಟು ಎಂಡ್ ಕನೆಕ್ಷನ್, ಅಂದ್ರೆ ಫಸ್ಟ್ ಕೆಪಾಸಿಟರ್ಸ್ ಸೆಕೆಂಡ್ ಪ್ಲೇಟ್ ಇಸ್ ಕನೆಕ್ಟೆಡ್ ಟು ಸೆಕೆಂಡ್ ಕೆಪಾಸಿಟರ್ಸ್ ಫಸ್ಟ್ ಪ್ಲೇಟ್. ಓಕೆನಾ? ಸೊ ಈ ತರ ಕನೆಕ್ಷನ್ ಇದೆ. ದೆನ್ ದಿಸ್ ಇಸ್ ಕನೆಕ್ಟೆಡ್ ಟು ಬ್ಯಾಟರಿ ಆಫ್ ಪೊಟೆನ್ಶಿಯಲ್ ವಿ ವೋಲ್ಟ್ ಇದೆ ಅಂತ ತಗೊಳ್ತೀನಿ. ಪೊಟೆನ್ಶಿಯಲ್ ಎಷ್ಟಿದೆ? ವಿ ವೋಲ್ಟ್ ಇದೆ. ದಿಸ್ ವಿಲ್ ಬಿ ಎ ಬ್ಯಾಟರಿ. ಇದನ್ನೇ ನಾವು ಬ್ಯಾಟರಿ ಅಂತ ತಗೊಳ್ತೀವಿ. ಅಂಡ್ ದಿಸ್ ಒನ್ ಇಸ್ ಕೆಪಾಸಿಟರ್ C1, C2, C3. ನೋಡಿ, ಬ್ಯಾಟರಿಗೂ ಕೆಪಾಸಿಟರ್ಗೂ ಡಿಫರೆನ್ಸ್ ಇದೆ. ಬ್ಯಾಟರಿನಲ್ಲಿ ಒಂದು ಲೆಂತ್ ಲೈನ್ ಇದೆ, ಇನ್ನೊಂದು ಸ್ಮಾಲ್ ಶಾರ್ಟ್ ಲೈನ್ ಇದೆ. ಬಟ್ ಇಲ್ಲಿ ಏನಾಗಿದೆ, ಈಕ್ವಿ ಡಿಸ್ಟೆಂಟ್ ಪ್ಯಾರಲಲ್ ಲೈನ್ಸ್ ಇರುತ್ತೆ. ಸೊ ಈಕ್ವಿ ಡಿಸ್ಟೆಂಟ್ ಪ್ಯಾರಲಲ್ ಲೈನ್ಸ್ ಇತ್ತು ಅಂತಂದ್ರೆ ಕೆಪಾಸಿಟರ್ ರೆಪ್ರೆಸೆಂಟೇಷನ್. ಸೊ ಈ ಪೊಟೆನ್ಶಿಯಲ್ ಏನಾಗುತ್ತೆ, ಡ್ಯೂ ಟು ದಿಸ್ ಪೊಟೆನ್ಶಿಯಲ್ ಅಥವಾ ಡ್ಯೂ ಟು ದಿಸ್ ಪಾಸಿಟಿವ್, ಇಲ್ಲಿ ಏನಾಗುತ್ತೆ, ಪಾಸಿಟಿವ್ ಚಾರ್ಜಸ್ ಆರ್ ಇಂಡ್ಯೂಸ್ಡ್. ಡ್ಯೂ ಟು ದಿಸ್ ಪಾಸಿಟಿವ್ ಇಲ್ಲಿ ಏನಾಗುತ್ತೆ, ನೆಗೆಟಿವ್ಸ್ ಆರ್ ಇಂಡ್ಯೂಸ್ಡ್. ಅಂಡ್ ಡ್ಯೂ ಟು ದಿಸ್ ಒನ್ ಇಲ್ಲಿ ಪಾಸಿಟಿವ್ ಆಗುತ್ತೆ, ಡ್ಯೂ ಟು ದಿಸ್ ಒನ್ ಇಲ್ಲಿ ನೆಗೆಟಿವ್ ಆಗುತ್ತೆ, ಡ್ಯೂ ಟು ದಿಸ್ ಒನ್ ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್. ಅಂದ್ರೆ ಈ ಟೋಟಲ್ ಪೊಟೆನ್ಶಿಯಲ್ ಏನಾಗುತ್ತೆ, ಶೇರ್ ಆಗುತ್ತೆ ಫಾರ್ 3 ಕೆಪಾಸಿಟರ್ಸ್ V3. ಸೊ ಈ ಮೂರು ಕೆಪಾಸಿಟರ್ ಏನಾಗುತ್ತೆ, ಶೇರ್ ಆಗ್ತಾ ಇದೆ. ದೆನ್ ದ ಟೋಟಲ್ ಪೊಟೆನ್ಶಿಯಲ್ ಕ್ಯಾನ್ ಬಿ ಟೇಕನ್ ಆಸ್ V1 ಪ್ಲಸ್ V2 ಪ್ಲಸ್ V3 ಆಗಿರುತ್ತೆ. ಓಕೆನಾ? ಹಿಯರ್ ವಾಟ್ ಅಬೌಟ್ ಚಾರ್ಜ್ ಅಂತ ತಗೊಳ್ಳೋದಾದ್ರೆ, ಚಾರ್ಜ್ ರಿಮೇನ್ಸ್ ಸೇಮ್. ಚಾರ್ಜ್ ಏನಾಗಿರುತ್ತೆ ಈ ಸರ್ಕ್ಯೂಟ್ ಅಲ್ಲಿ? ಸೇಮ್ ಇರುತ್ತೆ. ಅಂದ್ರೆ ಎವ್ರಿ ಕೆಪಾಸಿಟರ್ ಅಲ್ಲಿ ಚಾರ್ಜ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಸೊ ದೆನ್ ಈಗ ಟೋಟಲ್ ಚಾರ್ಜ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, Q ಇಸ್ ಈಕ್ವಲ್ ಟು C ಟೋಟಲ್ ಆರ್ ಇಕ್ವಲೆಂಟ್ ಇಂಟು V ಪೊಟೆನ್ಶಿಯಲ್. ಓಕೆನಾ? ನೆಕ್ಸ್ಟ್ V ಇಂಡಿವಿಜುವಲ್ ಪೊಟೆನ್ಶಿಯಲ್ ಫೈಂಡ್ ಔಟ್ ಮಾಡಿ ಅಂತಂದ್ರೆ, V1 ಇಸ್ ಈಕ್ವಲ್ ಟು Q ಬೈ C1, V2 is equal to Q by C2, V3 is equal to Q by C3. ಯಾಕಂದ್ರೆ ಚಾರ್ಜ್ ಸೇಮ್ ಇರುತ್ತಲ್ಲ, ಸೊ ದಟ್ಸ್ ವೈ. ದೆನ್ ಎಫೆಕ್ಟಿವ್ ಕೆಪಾಸಿಟನ್ಸ್ ಫೈಂಡ್ ಔಟ್ ಮಾಡಿ ಅಂತಂದ್ರೆ, 1 by CS is equal to 1 by C1 plus 1 by C2 plus 1 by C3. ಓಕೆನಾ? ಸೊ ಇದರಲ್ಲಿ ಏನಾಗಿರುತ್ತೆ ಕಾನ್ಸೆಪ್ಟ್ ನೋಡ್ಕೊಳ್ಳಿ. ಚಾರ್ಜ್ ರಿಮೇನ್ಸ್ ಸೇಮ್ ಇರುತ್ತೆ, ಪೊಟೆನ್ಶಿಯಲ್ ಈ ತರ ಡಿವೈಡ್ ಆಗುತ್ತೆ. ಟೋಟಲ್ ಬೇಕು ಅಂತಂದ್ರೆ V1, V2, V3 ಆಡ್ ಮಾಡ್ಕೋಬೇಕಾಗುತ್ತೆ. ಟೋಟಲ್ ಚಾರ್ಜ್ ಬೇಕು ಅಂದ್ರೆ Q ಇಸ್ ಈಕ್ವಲ್ ಟು C ಟೋಟಲ್ ಇಂಟು V ಮಾಡ್ಕೋಬೇಕಾಗುತ್ತೆ. ಅಂಡ್ ಇಂಡಿವಿಜುವಲ್ ಪೊಟೆನ್ಶಿಯಲ್ಸ್ ಬೇಕು ಅಂತಂದ್ರೆ V1 ಇಸ್ ಈಕ್ವಲ್ ಟು Q ಬೈ C1, V2 ಇಸ್ ಈಕ್ವಲ್ ಟು Q ಬೈ C2, V3 ಇಸ್ ಈಕ್ವಲ್ ಟು Q ಬೈ C3. Then 1 by CS is equal to 1 by C1 plus 1 by C2 plus 1 by C3. This is the formula for equivalent capacitance. Okay na? Now one example consider ಮಾಡ್ಕೊಳ್ಳೋದಾದ್ರೆ, let us consider 3 capacitors. Let us consider 3 capacitors are connected like this: C1, C2, C3. So which are having capacitance value 2 farad, 3 farad and 6 farad. Okay na? And which are connected to battery. Which are connected to battery of potential
10 volt of potential 10 volt. So ಎಷ್ಟಿದೆ 10 volt ಇದೆ potential. Now find the effective capacitance and charge, individual potential, ಇವನ್ನೆಲ್ಲ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಯಾವ ತರ ಫೈಂಡ್ ಔಟ್ ಮಾಡಬೇಕು. ದೆನ್ ಈಗ ನೋಡಿ, ಫಸ್ಟ್ ನಾನು ಎಫೆಕ್ಟಿವ್ ಕೆಪಾಸಿಟನ್ಸ್ ಫೈಂಡ್ ಔಟ್ ಮಾಡ್ತೀನಿ. ಫಾರ್ effective capacitance 1 by Cs is equal to 1 by C1 plus 1 by C2 plus 1 by C3. Then that is equal to 1 by C1 1 by 2 plus 1 by 3 plus 1 by 6. Okay now? Then that is equal to ಇವೆರಡನ್ನು ಕನ್ಸಿಡರ್ ಮಾಡಿ 3 plus 2 5 by 6 plus 1 by 6. So base common ಇರೋದ್ರಿಂದ 6 by 6, that is equal to 1 farad. Okay na? The value is 1 farad. 1 by Cs is equal to 1 farad, ಅಥವಾ Cs is equal to once again 1 farad. 1 by 1 1 ತಾನೆ. So ಇದು ನಿಮಗೆ ಏನಾಗಿರುತ್ತೆ, ಈಕ್ವಲೆಂಟ್ ಕೆಪಾಸಿಟನ್ಸ್ ಆಫ್ ದಿಸ್ ಸರ್ಕ್ಯೂಟ್ ಆಗಿರುತ್ತೆ, ರೈಟ್. ಅದೇ ತರ ಚಾರ್ಜ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಚಾರ್ಜ್ ಫೈಂಡ್ ಔಟ್ ಮಾಡಿ ಅಂತಂದ್ರೆ Q is equal to C total into V. C total ಎಷ್ಟಿದೆ, 1 farad ಇದೆ. 1 into 10 volt ವೋಲ್ಟೇಜ್ ಕೊಟ್ಟಿದ್ದಾರೆ. then that is equal to 10 ಕೂಲಮ್. ಚಾರ್ಜ್ ಏನು 10 ಕೂಲಮ್ ಇದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದೇ ತರ ಇಂಡಿವಿಜುವಲ್ ವೋಲ್ಟೇಜ್ ಫೈಂಡ್ ಔಟ್ ಮಾಡಿ ಅಂತಂದ್ರೆ V1 is equal to Q ಚಾರ್ಜ್ ಎಷ್ಟಿದೆ 10 ಕೂಲಮ್ ಡಿವೈಡೆಡ್ ಬೈ ಕೆಪಾಸಿಟನ್ಸ್ C1 ಎಷ್ಟಿದೆ 2, then that is equal to 5 volt. ಓಕೆನಾ. ಅದೇ ತರ V2 is equal to Q by C2, 10 by C2 value 3, that is equal to 3.3 volt. Next one, V3 is equal to 10 by 6, then that is equal to 10 by 6. How much? 1.66. So 1.66 means 1.7 ಅಂತ ತಗೋಬೋದಾ. 1.7 plus 3 4.7, 1.7 plus 3 4.7, 0.3 5 plus 5 10. ಟೋಟಲ್ ವೋಲ್ಟೇಜ್ ಎಷ್ಟು 10 ವೋಲ್ಟ್. ಕರೆಕ್ಟ್ ಇದೆಯಲ್ಲ. ಸೊ ಈ ತರ ನೀವೇನ್ ಮಾಡ್ಬೇಕು, ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ಬೇಕು. ಅವ್ರು ಏನ್ ಕೇಳಿದಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಎಫೆಕ್ಟಿವ್ ಕೆಪಾಸಿಟನ್ಸ್ ಅಂದ್ರೆ ಇಷ್ಟೇ ಫೈಂಡ್ ಔಟ್ ಮಾಡಿದ್ರೆ ಸಾಕು. ಚಾರ್ಜ್ ಫೈಂಡ್ ಔಟ್ ಮಾಡಿ ಅಂದ್ರೆ ಈ ತರ ಮಾಡ್ಬೇಕು, ಅಂಡ್ ಪೊಟೆನ್ಶಿಯಲ್ಸ್ ಫೈಂಡ್ ಔಟ್ ಮಾಡಿ ಅಂದ್ರೆ ಈ ತರ ಮಾಡ್ಬೇಕಾಗುತ್ತೆ. ಗೊತ್ತಾಗ್ತೀಯನ? ದಿಸ್ ಇಸ್ ಅಬೌಟ್ ಯಾವ ಕಾಂಬಿನೇಷನ್, ಸೀರೀಸ್ ಕಾಂಬಿನೇಷನ್. ಓಕೆನಾ. ವಿ ಡಿಸ್ಕಸ್ ಅಬೌಟ್ ಪ್ಯಾರಲಲ್ ಕಾಂಬಿನೇಷನ್. ನೆಕ್ಸ್ಟ್ ವಿ ಡಿಸ್ಕಸ್ ಅಬೌಟ್ ಪ್ಯಾರಲಲ್ ಕಾಂಬಿನೇಷನ್ ಅಂಡ್ ವಿತ್ ಎಕ್ಸಾಂಪಲ್. ಸೊ in case of parallel combination ನೀವು ಯಾವ ತರ simplification ಮಾಡಬೇಕಾಗುತ್ತೆ. Now observe this one, parallel combination. Second one, parallel combination. So parallel combination ನಲ್ಲಿ connection ಯಾವ ತರ ಇರುತ್ತೆ ನೋಡಿ. So this is the capacitor, one capacitor, this is another capacitor, and this one is third capacitor. There are 3 capacitors which are connected parallelly. So parallel agi connect ಮಾಡಬೇಕಾಗುತ್ತೆ. Okay na? All the plates are connected to the battery. ಅಂದ್ರೆ ಇದು first capacitors first plate, second capacitors first plate, and third capacitors first plate is connected to positive, and here also negative plates are connected to negative. Okay na? So this we considered as battery of voltage V. ನೋಡಿ,
ಡ್ಯೂ ಟು ದಿಸ್ ಕನೆಕ್ಷನ್ ಇಲ್ಲೇನಾಗುತ್ತೆ, ಈ ವೋಲ್ಟೇಜ್ ಎರಡೂ ಪ್ಲೇಟ್ಗೆ ಅಪ್ಲೈ ಆಗ್ತಿರೋದ್ರಿಂದ ವೋಲ್ಟೇಜ್ ರಿಮೈನ್ಸ್ ಸೇಮ್. ಅಂದ್ರೆ ಪೊಟೆನ್ಶಿಯಲ್ ಈಸ್ ಸೇಮ್. ಪೊಟೆನ್ಶಿಯಲ್ ಡಿಫರೆನ್ಸ್ ಈಸ್ ಸೇಮ್ ಅಂದ್ರೆ ವಿ ಆಗಿರುತ್ತೆ ಪೊಟೆನ್ಶಿಯಲ್ ಡಿಫರೆನ್ಸ್ ಡ್ಯೂ ಟು ದ ಚೇಂಜ್ ಇನ್ ಕೆಪಾಸಿಟಿ. ಇವು ಮೂರು ಕೆಪಾಸಿಟಿ ಏನಾಗಿದೆ, ಡಿಫರೆಂಟ್ ಇದೆ. ಸೊ ದಟ್ಸ್ ವೈ ಚಾರ್ಜ್ ಇಂಡ್ಯೂಸ್ಡ್ ವಿಲ್ ಬಿ Q1, Q2 and Q3. So total charge can be taken as Q1 plus Q2 plus Q3. Okay na? ಟೋಟಲ್ ಚಾರ್ಜ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ Q1, Q2, Q3 ಅಂದ್ರೆ ಡಿಫರೆಂಟ್ ಚಾರ್ಜ್ ಇರುತ್ತೆ ಒಂದೊಂದು ಕೆಪಾಸಿಟರ್ ಅಲ್ಲಿ ಇಂಡ್ಯೂಸ್ ಆಗೋದು. ವೈ? ಬಿಕಾಸ್ ಕೆಪಾಸಿಟಿ ಏನಾಗಿದೆ, ಡಿಫರೆಂಟ್ ಆಗಿದೆ. ದೆನ್ ಫಸ್ಟ್ ವಿ ಫೈಂಡ್ ಔಟ್ ವಾಟ್ ವಿಲ್ ಬಿ ದ ಟೋಟಲ್ ಚಾರ್ಜ್. ನೀವು ಹಿಂಗಾದ್ರೂ ಫೈಂಡ್ ಔಟ್ ಮಾಡಬಹುದು ಅಥವಾ ಎಫೆಕ್ಟಿವ್ ಕೆಪಾಸಿಟನ್ಸ್ ಫೈಂಡ್ ಔಟ್ ಮಾಡಿದ್ರು ಮಾಡಬಹುದು. ದಟ್ ಇಸ್ ಈಕ್ವಲ್ ಟು ಸಿ ಟೋಟಲ್ ಇಂಟು ವಿ. ಓಕೆನಾ? ನೆಕ್ಸ್ಟ್ ಅದೇ ತರ ಇಂಡಿವಿಜುವಲ್ ಚಾರ್ಜಸ್ ಫೈಂಡ್ ಔಟ್ ಮಾಡಿ ಅಂದ್ರೆ Q1 is equal to Q is equal to CV na C1 V. ಓಕೆನಾ? ನೆಕ್ಸ್ಟ್ Q2 is equal to C2 V. Q3 is equal to C3 V. ಪೊಟೆನ್ಶಿಯಲ್ ಏನು ಚಾರ್ಜ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಿದ್ದೀವಿ. ದೆನ್ ಈಗ ಈ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಎಫೆಕ್ಟಿವ್ ಕೆಪಾಸಿಟನ್ಸ್ ಫೈಂಡ್ ಔಟ್ ಮಾಡಿ ಅಂದ್ರೆ ನೀವೇನ್ ಮಾಡಬೇಕು, C1 plus C2 plus C3. This is the formula for effective capacitance of the combination of capacitors which are in parallel. Okay na? So ಈ ತರ ನೀವು ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡಬೇಕು. ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ ಸೇಮ್ ಎಕ್ಸಾಂಪಲ್ ತಗೊಳ್ತೀನಿ. ಎಕ್ಸಾಂಪಲ್ ಅಲ್ಲಿ so 3 capacitors which are connected in parallel. 3 capacitors which are connected in parallel ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಪ್ಯಾರಲಲ್ ಕನೆಕ್ಟ್ ಆಗ್ತಿದೆ C1, C2, C3. C1 having capacitance 2 farad, 3 farad and 6 farad which are connected to a battery of 10 volt. ಎಷ್ಟು 10 volt ಅಂತ ತಗೊಳ್ತೀನಿ. ಸೊ ಈಗ ಫಸ್ಟ್ you have to find out effective capacitance. Cp is equal to C1 plus C2 plus C3. Then C1 ಎಷ್ಟಿದೆ 2 plus C2 3 plus C3 6. Then 5 plus 6 11 farad. Okay na? How much effective capacitance? 11 farad. Next to charge, total charge find out ಮಾಡಿ ಅಂದ್ರೆ Q is equal to C total into V. Then C total is 11 into voltage is 10 volt. So then 110 coulomb. Okay now? Next individual charges find out ಮಾಡಿ ಅಂದ್ರೆ Q1 is equal to C1 V. C1 is C1 2 into 10, that is equal to 20 volt. Next second one Q2 is equal to C2 V. Then 3 into 10, that is equal to 30 volt or coulomb, not volt, coulomb. C coulomb. Next Q3 is equal to C3 V. 6 into 10, that is equal to 60 coulomb. Ready? 20 plus 30 is 50, 60, 110. ಬಂದಿದೆನಾ? ಸೊ ಈ ತರ ನೀವೇನ್ ಮಾಡಬೇಕು, ಪ್ಯಾರಲಲ್ ಕಾಂಬಿನೇಷನ್ ಕೊಟ್ಟಾಗ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ನಾವು ಈಗ ಸೀರೀಸ್ ಪ್ಯಾರಲಲ್ ಗೊತ್ತಾಗಿದೆ, ಯಾವ ಒಂದೆರಡು ಎಕ್ಸಾಂಪಲ್ ನಾವು ಸಾಲ್ವ್ ಮಾಡ್ತೀವಿ. ಎಕ್ಸಾಂಪಲ್ಸ್ ಕನ್ಸಿಡರ್ ಮಾಡ್ತಾ ಇದೀನಿ. ಸೊ ನೀವು ನಂಬರ್ ಆಫ್ ಎಕ್ಸಾಂಪಲ್ಸ್ ವ್ಯಾಲ್ಯೂಸ್ ಚೇಂಜ್ ಮಾಡ್ಕೊಳ್ತಾ ನಂಬರ್ ಆಫ್
ಎಕ್ಸಾಂಪಲ್ಸ್ ನೀವು ಸಾಲ್ವ್ ಮಾಡಬಹುದು. ಸೊ ಡಿಫ್ರೆಂಟ್ ಸರ್ಕ್ಯೂಟ್ ಹಾಕೊಂಡು ನೀವು ಸಾಲ್ವ್ ಮಾಡಬಹುದು. ಸೊ ಇಲ್ಲಿ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕು. ನಂಬರ್ ಆಫ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅನ್ನೋದಕ್ಕಿಂತ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಅರ್ಥ ಆಗಿತ್ತು ಅಂತಂದ್ರೆ ನೀವು ಈಸಿಯಾಗಿ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಸಾಲ್ವ್ ಮಾಡ್ತೀರಾ. ಓಕೆನಾ? ಸೊ ಇಲ್ಲಿ ಲೆಟ್ ಅಸ್ ಕನ್ಸಿಡರ್ 3 ಕೆಪಾಸಿಟರ್ಸ್. ಒಂದು ಪ್ರಾಬ್ಲಮ್ ಇದೆ. ಲೆಟ್ ಅಸ್ ಕನ್ಸಿಡರ್ 3 ಕೆಪಾಸಿಟರ್ಸ್ ವಿಚ್ ಆರ್ ಹ್ಯಾವಿಂಗ್ ಕೆಪಾಸಿಟನ್ಸ್ ವ್ಯಾಲ್ಯೂ 9 ಮೈಕ್ರೋಫ್ಯಾರಡ್. ಓಕೆನಾ? 3 capacitors are having capacitance 9 microfarad each. 9 microfarad each. Then find effective capacitance. Effective capacitance of a given circuit. ಅಂದ್ರೆ ನೋಡಿ, 3 ಕೆಪಾಸಿಟರ್ ಇದಾವೆ. ಆ 3 ಕೆಪಾಸಿಟರ್ಸ್ ಒಂದೊಂದು ಕೆಪಾಸಿಟರ್ದು ಕೆಪಾಸಿಟನ್ಸ್ ವ್ಯಾಲ್ಯೂ ಎಷ್ಟಿದೆ? 9 ಮೈಕ್ರೋಫ್ಯಾರಡ್ ಇದೆ. ಈಚ್ ಒಂದೊಂದ್ರದ್ದು 9 ಮೈಕ್ರೋಫ್ಯಾರಡ್ ಇದೆ. ಫೈಂಡ್ ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ಎ ಗಿವನ್ ಸರ್ಕ್ಯೂಟ್. ಅಂದ್ರೆ ಕೊಟ್ಟಿರುವಂತ ಸರ್ಕ್ಯೂಟ್ ಇಂದು ಎಫೆಕ್ಟಿವ್ ಕೆಪಾಸಿಟನ್ಸ್ ಫೈಂಡ್ ಔಟ್ ಮಾಡಬೇಕು. ಇದು ಜನರಲ್ ಆಗಿ ನಿಮ್ಗೆ ಪ್ರಾಬ್ಲಮ್. ಸರ್ಕ್ಯೂಟ್ ಆಗ್ತಾ ಹೋಗ್ತೀನಿ. ಫಸ್ಟ್ ಒನ್ ಸರ್ಕ್ಯೂಟ್ ತಗೊಳ್ಳೋದಾದ್ರೆ ಫಸ್ಟ್ ಒನ್ ಸರ್ಕ್ಯೂಟ್ ಅಲ್ಲಿ ನೋಡಿ. ಸೊ ದಿಸ್ ಇಸ್ ದ ಕಾಂಬಿನೇಷನ್. So this is the combination. A, B ಅಂತ ತಗೊಳ್ತೀನಿ. Find the effective capacitance between A and B ಅಂತಾನು ಕೇಳಬಹುದು. ಓಕೆನಾ? ನಾವು ಇದು C1, C2, C3 ನಮಗೆ ಗೊತ್ತಿದೆ. C1, C2, C3 ವ್ಯಾಲ್ಯೂಸ್ ಎಷ್ಟಿದೆ? 9 ಮೈಕ್ರೋಫ್ಯಾರಡ್. ದೆನ್ ಇದು ಯಾವ ಕಾಂಬಿನೇಷನ್ ಅಂತ ಹೇಳ್ತೀರಾ? ಸೀರೀಸ್ ಆರ್ ಪ್ಯಾರಲಲ್? ಸೊ ದಿಸ್ ಕಾಂಬಿನೇಷನ್ ನೋಡಿ, ಎ ಗೆ ಪ್ರತಿಯೊಂದು ಪ್ಲೇಟ್ಸ್ ಕನೆಕ್ಷನ್ ಇದೆ, ಬಿ ಗೆ ಪ್ರತಿಯೊಂದು ಪ್ಲೇಟ್ಸ್ ಕನೆಕ್ಷನ್ ಇದೆ. ಅಂದ್ರೆ ಇಟ್ ಈಸ್ ಪ್ಯಾರಲಲ್ ಕಾಂಬಿನೇಷನ್. ಈ ಕಾಂಬಿನೇಷನ್ ಏನು? ಪ್ಯಾರಲಲ್ ಕಾಂಬಿನೇಷನ್. ಸೊ ನೀವೇನ್ ಮಾಡ್ಬೇಕು ಈಗ? ಸೊಲ್ಯೂಷನ್ ಮಾಡ್ಬೇಕಾದ್ರೆ C1, C2 and C3. C1, C2 and C3 are parallel. ಏನಾಗಿದ್ದಾವೆ? C1, C2, C3 are parallel. Then the effective capacitance Cp is equal to parallel combination C1 plus C2 plus C3. Okay, now then that is equal to 9 plus 9 plus 9. So 27 microfarad. Okay, now effective capacitance of this circuit is ಎಷ್ಟು? 27 ಮೈಕ್ರೋಫ್ಯಾರಡ್. ಅರ್ಥ ಆಗ್ತೀಯಲ್ಲ ಯಾವ ತರ ಫೈಂಡ್ ಔಟ್ ಮಾಡಬೇಕು? ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ತಗೊಳ್ತೀನಿ. ಸೊ ದಿಸ್ ಇಸ್ ಫಸ್ಟ್ ಕ್ವಶನ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಕನ್ಸಿಡರ್ ಮಾಡ್ತೀನಿ. ಸೊ ಇನ್ ಸೆಕೆಂಡ್ ಕ್ವಶನ್ ಸರ್ಕ್ಯೂಟ್ ವಿಲ್ ಬಿ ಲೈಕ್ ದಿಸ್. C1, C2, C3. C1, C2, C3 values ಏನು? 9 microfarad. So then C1, C2, C3 are 9 microfarad. ಈಗ ನೀವೇನ್ ಮಾಡಬೇಕು? ಕಾಂಬಿನೇಷನ್ ಯಾವ ಕಾಂಬಿನೇಷನ್ ಅಲ್ಲಿ ಇದೆ ಅನ್ನೋದನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ದಟ್ಸ್ ವೈ C1, C2, C3 are in series. ಕಾಂಬಿನೇಷನ್ ಯಾವುದು? ಸೀರೀಸ್. ಸೊ ಸೀರೀಸ್ ಕಾಂಬಿನೇಷನ್ ಅಂತ ತಗೊಂಡ್ರೆ ಫಾರ್ಮುಲಾ ಏನು? 1/CS is equal to 1/C1 plus 1/C2 plus 1/C3. ಓಕೆನಾ? ನಾವು ಈಗ
ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ 1/CS is equal to 1/9 plus 1/9 plus 1/9. Then that is equal to 3/9. 1/CS. Then CS is equal to 1/CS is equal to 1/3. 3 ones are 3 threes are. Then CS is equal to 3 microfarad. Okay na? So ಈಗ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಇಷ್ಟೇ ನೋಡಿ, ಇಲ್ಲಿ ಸೀರೀಸ್ ಇದೆ, ಪ್ಯಾರಲಲ್ ಇದೆ, ಸೇಮ್ ವ್ಯಾಲ್ಯೂಸ್ ಇದೆ. ನಾವು ಸೀರೀಸ್ ಯಾಕೆ ಯೂಸ್ ಮಾಡ್ತೀವಿ, ಪ್ಯಾರಲಲ್ ಯಾಕೆ ಯೂಸ್ ಮಾಡ್ತೀವಿ ಅನ್ನೋದು ನಿಮಗೆ ಕನ್ಕ್ಲೂಡ್ ಆಗುತ್ತೆ. ಇಲ್ಲಿ ಸಿಪಿ ವ್ಯಾಲ್ಯೂ ಏನಾಗಿದೆ, ಜಾಸ್ತಿ ಇದೆ, CS ವ್ಯಾಲ್ಯೂ ಏನಾಗಿದೆ, ಕಡಿಮೆ ಇದೆ. ಸೇಮ್ ಕೆಪಾಸಿಟರ್ಸ್ ತಗೊಳ್ತಾ ಇರೋದು, ಕಾಂಬಿನೇಷನ್ ಮಾತ್ರ ಚೇಂಜ್ ಮಾಡ್ತಾ ಇದೀವಿ. ಅರ್ಥ ಆಗ್ತೀಯನ? ಸೊ ಹಂಗ್ ಚೇಂಜ್ ಮಾಡಿದಾಗ ನಮಗೆ ಟು ಗೆಟ್ ಹೈಯರ್ ವ್ಯಾಲ್ಯೂ, so that's why we consider parallel combination. To get lower value we consider series combination. The value of effective capacitance, it must be greater than the greater value in the capacitor. It must be greater than greater value present in the circuit. ಅರ್ಥ ಆಗ್ತೀಯನ? ಈ ಎಫೆಕ್ಟಿವ್ ಕೆಪಾಸಿಟನ್ಸ್ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಇದರಲ್ಲಿ ಯಾವುದು ಗ್ರೇಟರ್ ವ್ಯಾಲ್ಯೂ ಈಕ್ವಲ್ ಇದೆ, ಓಕೆ, ಅದಕ್ಕಿನ್ನೂ ಜಾಸ್ತಿ ಇರಬೇಕು 27, 9ಗಿನ್ನೂ ಜಾಸ್ತಿ ಇರಬೇಕಲ್ಲ, 27 ಜಾಸ್ತಿ ಇದೆ ಅಂದ್ರೆ ಗ್ರೇಟರ್ ವ್ಯಾಲ್ಯೂ ಬರುತ್ತೆ. ಯಾವುದು ಈ C1, ಈಗ ಫಾರ್ ಎಕ್ಸಾಂಪಲ್ 1 2 3 ಅಂತ ತಗೊಳ್ತೀನಿ. C1 is 1, C2 is 2 and C3 is 3 ಅಂತ ತಗೊಳ್ತೀನಿ. ಇದರಲ್ಲಿ ಯಾವುದು ಹೈಯರ್ ವ್ಯಾಲ್ಯೂ? 3 is ಹೈಯರ್ ವ್ಯಾಲ್ಯೂ. ಅಂದ್ರೆ ನಿಮಗೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಬರಬೇಕಾಗಿರೋದೇನು 3ಗಿನ್ನೂ ಜಾಸ್ತಿ ಬರಬೇಕು. ಯಾರಲ್ಲಿ? ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ. ಅಂಡ್ ಸೀರೀಸ್ ಕಾಂಬಿನೇಷನ್ ತಗೊಂಡ್ರೆ 1 2 3 ಅಂತ ತಗೊಳ್ತೀನಿ. ಕೆಪಾಸಿಟರ್ಸ್ ಏನು 1 ಫ್ಯಾರಡ್ 2 ಫ್ಯಾರಡ್ 3 ಫ್ಯಾರಡ್ ಅಂತ ತಗೊಂಡ್ರೆ ಇದರಲ್ಲಿ ಯಾವುದು ಲೀಸ್ಟ್ ವ್ಯಾಲ್ಯೂ ಇರುತ್ತಲ್ಲ, 1 is ಲೀಸ್ಟ್ ವ್ಯಾಲ್ಯೂ, ಇದಕ್ಕಿನ್ನೂ ಕಡಿಮೆ ಬರಬೇಕಾಗುತ್ತೆ. ಯಾರಲ್ಲಿ? ಸೀರೀಸ್ ಕಾಂಬಿನೇಷನ್ ಅಲ್ಲಿ. ಅರ್ಥ ಆಗ್ತೀಯನ? ಗೊತ್ತಾಗ್ತೀಯನ ಯಾವ ತರ ಮಾಡಬೇಕು ಸೀರೀಸ್ ಮತ್ತೆ ಪ್ಯಾರಲಲ್ ಕಾಂಬಿನೇಷನ್ಸ್? ಇದೇ ಕೆಪಾಸಿಟನ್ಸ್ ವ್ಯಾಲ್ಯೂನ ತಗೊಳ್ತೀನಿ. ಇದೇ ಪ್ರಾಬ್ಲಮ್ ನಲ್ಲೇನೆ ಸರ್ಕ್ಯೂಟ್ಸ್ ನ ಚೇಂಜ್ ಮಾಡ್ತೀನಿ ಅಷ್ಟೇ. ಇಲ್ಲಿವರೆಗೂ ನಾವು ಸ್ಟಡಿ ಮಾಡಿದ್ದು ಬರೀ ಸೀರೀಸ್ ಇದ್ರೆ ಸ್ಟಡಿ ಮಾಡಿದ್ವಿ, ಮತ್ತೆ ಬರೀ ಪ್ಯಾರಲಲ್ ಇತ್ತು ಅಂತಂದ್ರೆ ಸ್ಟಡಿ ಮಾಡಿದ್ವಿ. ಈಗ ಮಿಕ್ಸ್ಡ್ ಕಾಂಬಿನೇಷನ್ ಇತ್ತು ಅಂತಂದ್ರೆ ಮಿಕ್ಸ್ಡ್ ಕಾಂಬಿನೇಷನ್ ಇತ್ತು ಅಂತಂದ್ರೆ ಯಾವ ತರ ನೀವು ಫೈಂಡ್ ಔಟ್ ಮಾಡಬೇಕು, ಎಫೆಕ್ಟಿವ್ ಕೆಪಾಸಿಟನ್ಸ್. ಪ್ರಾಬ್ಲಮ್ ಇದನ್ನೇ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಜಸ್ಟ್ ಸರ್ಕ್ಯೂಟ್ ಚೇಂಜ್ ಮಾಡ್ತಿದ್ದೀನಿ. ಥರ್ಡ್ ಸರ್ಕ್ಯೂಟ್ ನೋಡಿ. ಸೊ ಇದರಲ್ಲಿ ನಿಮ್ಗೆ 2 ಕೆಪಾಸಿಟರ್ಸ್ ಪ್ಯಾರಲಲ್ ಕನೆಕ್ಷನ್ ಇರುತ್ತೆ, ಇನ್ನು ಒಂದು ಕೆಪಾಸಿಟರ್ ಸೀರೀಸ್ ಆಗುತ್ತೆ. ಓಕೆನಾ? ಇವೆರಡಕ್ಕೂ ಇದು ಸೀರೀಸ್ ಆಗಿರುತ್ತೆ. ಇಫ್ ಅಸ್ಯೂಮ್ ದಟ್ C1 C2 ಅಂಡ್ C3 ಅಂತ ತಗೊಳ್ತೀನಿ. ಓಕೆನಾ? ಸೊ ವ್ಯಾಲ್ಯೂ ಏನಿದೆ 9 ಮೈಕ್ರೋಫ್ಯಾರಡ್ ಅಂತ ತಗೊಳ್ತಾ ಇದ್ದೀನಿ. ಸೊ ಇದಕ್ಕೆ ನೀವು ಏನ್ ಮಾಡ್ಬೇಕು, ಎಫೆಕ್ಟಿವ್ ಕೆಪಾಸಿಟನ್ಸ್ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಎಫೆಕ್ಟಿವ್ ಕೆಪಾಸಿಟನ್ಸ್ ಫೈಂಡ್ ಔಟ್ ಮಾಡಬೇಕು. ದಿಸ್ ಇಸ್ A ಅಂಡ್ ದಿಸ್ ಒನ್ ಇಸ್ B. A ಮತ್ತೆ B ಮಧ್ಯೆ ಇರುವಂತ ಎಫೆಕ್ಟಿವ್ ಕೆಪಾಸಿಟನ್ಸ್ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ನೋಡಿ, ಈ ಸರ್ಕ್ಯೂಟ್ ನ ಫುಲ್ ಸ್ಟ್ರೈಟ್ ಆಗಿ ಬರೋ ತರ ಮಾಡ್ಕೋಬೇಕು ಅಂದ್ರೆ ಇವೆರಡನ್ನು ಫಸ್ಟ್ ಕಂಬೈನ್ ಮಾಡಬೇಕು. ಓಕೆನಾ? ನೋಡಿ, ಈಗ ಫಸ್ಟ್ ಸ್ಟೆಪ್ ಅಲ್ಲಿ ಸ್ಟೆಪ್ 1 ಅಂತ ತಗೊಳ್ತೀನಿ. ನೀವು ಬರ್ಕೋಬಹುದು, ಇಲ್ಲ ಡೈರೆಕ್ಟ್ ಆಗಿ ಮಾಡಬಹುದು. ಸ್ಟೆಪ್ 1 ನಲ್ಲಿ C1 and C2 are parallel. ಓಕೆನಾ? C1 and C2 are parallel. C1 C2 are parallel ಆಗಿತ್ತು ಅಂತಂದ್ರೆ ಈಗ ನೀವೇನ್ ಮಾಡಬೇಕು, ಎಫೆಕ್ಟಿವ್ ಕೆಪಾಸಿಟನ್ಸ್ ತಗೊಳ್ಳಿ. Cp is equal to C1 plus C2. Then C1 is to 9 plus 9, 18 microfarad. ಓಕೆನಾ? ಗೊತ್ತಾಗ್ತೀನಿ. ನಾನು ಕೆಪಾಸಿಟನ್ಸ್ ವ್ಯಾಲ್ಯೂಸ್ ಎಲ್ಲ 9 ಮೈಕ್ರೋಫ್ಯಾರಡ್ ಅಂತಾನೆ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ 2 ನಲ್ಲಿ ಈಗೇನಾಗುತ್ತೆ, ಈ ಸರ್ಕ್ಯೂಟ್ ಏನಾಗುತ್ತೆ, ರಿಡ್ಯೂಸ್ ಆಗುತ್ತೆ. ರಿಡ್ಯೂಸ್ಡ್ ಇಂಟು ಲೈಕ್ ದಿಸ್. ಇದು 18 ಮೈಕ್ರೋಫ್ಯಾರಡ್ ಆಗುತ್ತೆ, ಇದು
9 ಮೈಕ್ರೋಫ್ಯಾರಡ್ ಆಗುತ್ತೆ. ಯಾಕೆ ಇದು ಸಿ ಪಿ ಆಗುತ್ತೆ, ಇದು C3 ಆಗುತ್ತೆ. ಅದೇ ಸರ್ಕ್ಯೂಟ್ ಅಲ್ಲೇನೆ ಎ ಬಿ. ಓಕೆನಾ? ಈಗ ಸ್ಟೆಪ್ 1 ಆಯ್ತು. ಸ್ಟೆಪ್ 2 ನಲ್ಲಿ ಸ್ಟೆಪ್ 2 ಇವೆರಡು ಏನಾಗಿದೆ ಸೀರೀಸ್. CP and C3 are series. CP and C3 are series. So series ಅಲ್ಲಿ 1/CS is equal to 1/CS is equal to 1/CP plus 1/C3. ಅಲ್ಲೇನಿದೆ ಅದನ್ನ ತಗೊಳ್ಳಿ. Then this can be written as 1/CP 1/18 plus 1/9. ಓಕೆನಾ? 1/18 plus 1/9. ಸೊ 1/9 ಕಾಮನ್ ತಗೊಂಡ್ರೆ 1 ಅಥವಾ 1/2 plus 1 ಆಗುತ್ತೆ. Then that is equal to 1/9 3/2 3/18 ಆಗುತ್ತೆ. ಓಕೆನಾ? 3/18 that is equal to ಇದು ನಿಮಗೆ that is equal to 3/18 ಆಗುತ್ತೆ. 3/18 1/CS is equal to 3/18. ಬಟ್ ನಮಗೆ ಬೇಕಾಗಿರೋದು ಏನು CS. CS is equal to 18/3 ಮೈಕ್ರೋ ಫ್ಯಾರಡ್. ನೀವು ಇಲ್ಲಿಗಾದ್ರೂ ಆನ್ಸರ್ ಮುಗಿಸ್ಬೋದು ಅಥವಾ ಇದನ್ನ ಡೆಸಿಮಲ್ ಪಾಯಿಂಟ್ ಆದ್ರೂ ಇಡ್ಬೋದು. ಗೊತ್ತಾಗ್ತೀಯೇನೋ ಯಾವ ತರ ಫೈಂಡ್ ಔಟ್ ಮಾಡಬೇಕು? ಅರ್ಥ ಆಗ್ತೀಯೇನೋ? ನೆಕ್ಸ್ಟ್ ಇದು ಏನು ಮಿಕ್ಸ್ಡ್ ಕಾಂಬಿನೇಷನ್. ನೋಡಿ ಇಲ್ಲಿ ಪ್ಯಾರಲಲ್ ಇದೆ, ಸೀರೀಸ್ ಇದೆ ಜೊತೆಗೆ. ನೆಕ್ಸ್ಟ್ ಕಾಂಬಿನೇಷನ್ ಅದೇ ತರನೇ ಕನ್ಸಿಡರ್ ಮಾಡ್ತೀನಿ. ಇನ್ನೊಂದು ಕಾಂಬಿನೇಷನ್ ಕನ್ಸಿಡರ್ ಮಾಡ್ತೀನಿ. ದಟ್ ಈಸ್ ಫಸ್ಟ್ ಎರಡು ಸೀರೀಸ್ ಇದೆ. ಓಕೆನಾ? ಅಂಡ್ ಒಂದು ಪ್ಯಾರಲಲ್ ಆಗಿದೆ. ಇಲ್ಲೇನಾಗಿತ್ತು? ಎರಡು ಪ್ಯಾರಲಲ್ ಇತ್ತು, ಒಂದು ಸೀರೀಸ್ ಇತ್ತು. ಇಲ್ಲಿ ಎರಡು ಫಸ್ಟ್ ಸೀರೀಸ್ ಇದೆ, ಅದ್ರ ಜೊತೆಗೆ ಪ್ಯಾರಲಲ್ ಆಗಿದೆ. ಓಕೆನಾ? ದಿಸ್ ಇಸ್ ಎ ಅಂಡ್ ದಿಸ್ ಒನ್ ಇಸ್ ಬಿ. ನಾವು ದಿಸ್ ಕ್ಯಾನ್ ಬಿ ಟೇಕನ್ as C1 C2 ಅಂಡ್ C3. ಈಗ ಏನ್ ಮಾಡ್ಬೇಕು? ಫಸ್ಟ್ ಸ್ಟೆಪ್ 1 ತಗೊಳ್ಳಿ. ಇದು ಬೇಕಿದ್ರೆ 4th ಅಂತ ತಗೊಳ್ಳಿ. ಪ್ರಾಬ್ಲಮ್ ನಂಬರ್ 4. ಸ್ಟೆಪ್ 1 ನಲ್ಲಿ C1 and C2 are series. C1 and C2 are series. ಈಗ ಏನ್ ಮಾಡ್ಬೇಕು ಸೀರೀಸ್ ಅಂತಂದ್ರೆ 1/CS is equal to 1/C1 plus 1/C2. then 1/C1 9 ಮೈಕ್ರೋಫ್ಯಾರಡ್ ಅಂತ ತಗೊಂಡಿದ್ದೀನಿ. ಸೊ 2/9. ಓಕೆನಾ? 2/9 1/CS is equal to 2/9 ಆಗುತ್ತೆ. then CS is equal to 9/2 ಆಗುತ್ತೆ. CS is equal to ಏನಾಗುತ್ತೆ? 9/2 ಆಗುತ್ತೆ. then ಸ್ಟೆಪ್ 2 ನಲ್ಲಿ ಈಗ ಇದೇನಾಗುತ್ತೆ ನೋಡಿ ಸರ್ಕ್ಯೂಟ್. ಸೊ ಇವೆರಡೂ ಸೇರಿ ಒಂದು ಕೆಪಾಸಿಟರ್ ಆಗುತ್ತೆ, ಎಫೆಕ್ಟಿವ್ ಕೆಪಾಸಿಟರ್. ಇದು ಎ, ಇದು ಬಿ. ಇದೇನಿದು CS, ಇದು ಈ ವ್ಯಾಲ್ಯೂ ಆಗುತ್ತೆ ಮೈಕ್ರೋಫ್ಯಾರಡ್. ನೆಕ್ಸ್ಟ್ ಇದು C3 ನೇ ಇರುತ್ತೆ. ಈಗ CS ಜೊತೆಗೆ C3 ಏನಾಗಿದೆ ಸ್ಟೆಪ್ 2 ನಲ್ಲಿ ಪ್ಯಾರಲಲ್. ಸೊ C3 and CP are CS are parallel. Then parallel combination CP is equal to C3 plus CS. C3 is to 9 plus CS 9/2. Okay, now that is equal to 2 9s are 18. 18 plus 9 27/2 microfarad. So this is the answer. ಗೊತ್ತಾಗ್ತೀಯಲ್ಲ? ಅಂದ್ರೆ ಮಿಕ್ಸ್ಡ್ ಕಾಂಬಿನೇಷನ್ ಇದ್ರೂ ನೀವು ಸಾಲ್ವ್ ಮಾಡಬಹುದು. ಬಟ್ ಸ್ಟೆಪ್ ವೈಸ್ ಅದನ್ನ ಸ್ವಲ್ಪ ಡಿವೈಡ್ ಮಾಡ್ಕೊಂಡು ಡಿವಿಷನ್ ಮಾಡ್ಕೊಂಡು
ಏನ್ ಮಾಡ್ಬೇಕು, ಸಾಲ್ವ್ ಮಾಡ್ಬೇಕಾಗುತ್ತೆ. ಫಸ್ಟ್ ನೀವೇನ್ ಮಾಡಿ, ಎ ಮತ್ತೆ ಬಿ ಮಧ್ಯೆ ಓಕೆನಾ ಒಂದು ಸ್ಟ್ರೈಟ್ ಲೈನ್ ಆಗೋ ತರ ನೀವು ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಎ ಮತ್ತೆ ಬಿ ಅದಕ್ಕೆ ಏನೇನ್ ಪ್ರಾಬ್ಲಮ್ಸ್ ಇದಾವೆ ನೋಡಿ. ಎ ಮತ್ತೆ ಬಿ ಒಂದು ಸ್ಟ್ರೈಟ್ ಆಗ್ಬೇಕು, ಸ್ಟ್ರೈಟ್ ಲೈನ್ ಅಲ್ಲಿ ಇರಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ಇದನ್ನ ನಾವು ಫಸ್ಟ್ ಸಿಂಪ್ಲಿಫೈ ಮಾಡ್ಕೋಬೇಕು. ಅವಾಗ ಇದು ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಎಫೆಕ್ಟಿವ್ ಕೆಪಾಸಿಟನ್ಸ್. ಆಮೇಲೆ ಒಂದೇ ಬೇಕಲ್ಲ, ಇವೆರಡನ್ನು ಸಿಂಪ್ಲಿಫೈ ಮಾಡಿದ್ರೆ ಒಂದು ಕೆಪಾಸಿಟರ್ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಗ್ತೀಯನ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಈ ತರ ಸರ್ಕ್ಯೂಟ್ ಇದೆ, ಸ್ವಲ್ಪ ಕಾಂಪ್ಲಿಕೇಶನ್ ಮಾಡಿದ್ದಾರೆ ಸರ್ಕ್ಯೂಟ್ ಅಲ್ಲಿ. ಸೊ ಇದನ್ನ ನಾವು ಯಾವ ತರ ಫೈಂಡ್ ಔಟ್ ಮಾಡಬೇಕು, ಎಫೆಕ್ಟಿವ್ ಕೆಪಾಸಿಟನ್ಸ್. ಫಸ್ಟ್ ನೋಡಿ, ಇದನ್ನ ನೀವು ಸ್ಟ್ರೈಟ್ ಆಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಫಸ್ಟ್ ಯಾವುದು ಎ ಮತ್ತೆ ಬಿ ಅನ್ನು ಒಂದು ಸ್ಟ್ರೈಟ್ ವೈರ್ ತರ ಮಾಡ್ಕೊಳ್ಳಿ. ಅದರಲ್ಲಿ ಏನೇನು ಸರ್ಕ್ಯೂಟ್ ಬರುತ್ತೆ ಅದನ್ನ ಹಂಗೆ ಬರ್ಕೊಳ್ಳಿ. ಫಸ್ಟ್ ನೋಡಿ, ಇದನ್ನ ಒಂದ್ ಸ್ವಲ್ಪ ರಿಅರೇಂಜ್ ಮಾಡ್ಕೊಳ್ತೀನಿ. ಇದೇ ಸರ್ಕ್ಯೂಟ್ ನ ಈ ತರ ಬರ್ಕೊಳ್ತೀನಿ. ಫಸ್ಟ್ 4 ಮೈಕ್ರೋಫ್ಯಾರಡ್ ಇದೆ, ಇದು C1. ನೆಕ್ಸ್ಟ್ ಅದಾದ್ಮೇಲೆ C2 ಇದೆ, ಅದು ಒಂದೇ ವೈರ್ ಅಲ್ಲಿ ಬರುತ್ತಲ್ಲ, C2 ಇದೆ. ನೆಕ್ಸ್ಟ್ ಅದಾದ್ಮೇಲೆ C3 ಬರುತ್ತೆ ಸ್ಟ್ರೆಚ್ ಮಾಡಿದ್ರೆ. ನೆಕ್ಸ್ಟ್ ಅದ್ರ ಜೊತೆಗೆ C4 ಬರುತ್ತೆ. ಸೊ ದಿಸ್ ಬಿಕಮ್ಸ್ ಬಿ ಎಂಡ್ ಆಗುತ್ತೆ. ಓಕೆನಾ? ಇದು ಎ ಎಂಡ್. ಇನ್ನು ಉಳಿದಿರೋ ಕನೆಕ್ಷನ್ ಏನಿದೆ, C1 C2 ಮಧ್ಯೆ ಇಲ್ಲಿಂದ ಒಂದು ವೈರ್ ತಗೊಳ್ತಾರೆ, ಅಲ್ಲಿಂದ ವೈರ್ ತಗೊಂಡು ಎಲ್ಲಿ ಕನೆಕ್ಷನ್ ಇದೆ, ಇವೆರಡು ಏನಾಗಿದೆ ಪ್ಯಾರಲಲ್ ಆಗಿದೆ. ಸೊ ಇಲ್ಲಿ ನೀವು ಪ್ಯಾರಲಲ್ ಮಾಡ್ಕೋಬಹುದು ಇದನ್ನ. ಸೊ ದೀಸ್ ಟು ಆರ್ ಪ್ಯಾರಲಲ್. ಸೊ ವಿಚ್ ಇಸ್ ಕನೆಕ್ಟೆಡ್ ಟು ಇಲ್ಲಿಗೆ ಸಿ ಬಿ ಎಂಡಿಗೆ ಕನೆಕ್ಷನ್ ಇದೆ. ಸೊ ಇವಾಗ ನಿಮಗೆ ಈಸಿ ಅನಿಸುತ್ತೆ ಸ್ವಲ್ಪ ನೋಡೋದಕ್ಕೆ. C1, C2, C3, C4, C5 and C6. ಓಕೆನಾ? ಫಸ್ಟ್ C2, C3, C4 ಆರ್ ಸೀರೀಸ್. ಸ್ಟೆಪ್ 1 ಅಲ್ಲಿ ಏನ್ ಮಾಡಬೇಕು, C2, C3, C4 ಆರ್ series. So then 1 by CS is equal to 1 by C2 plus 1 by C3 plus 1 by C4. 1 by C4. Then that is equal to 1 by C2, 1 by C3, 1 by C4. ಎಲ್ಲವೂ ಏನಾಗಿರುತ್ತೆ 1 by 60 plus 1 by 60 plus 1 by 60. Then that is equal to 3 by 60. Then 1 by 20. That is equal to CS is equal to ಏನಾಗುತ್ತೆ 20 ಮೈಕ್ರೋಫ್ಯಾರಡ್. 1 by CS ಇರುತ್ತೆ ತಾನೇ ಇಲ್ಲಿ. That's why CS is equal to 20 ಮೈಕ್ರೋಫ್ಯಾರಡ್. ಅಂದ್ರೆ ಇದಿಷ್ಟು ಈಗ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮತ್ತೆ ರಿಅರೇಂಜ್ ಮಾಡ್ಕೊಳ್ತೀನಿ ಸರ್ಕ್ಯೂಟ್ ನ. ಯಾವ ತರ ಆಗುತ್ತೆ ನೋಡಿ, ಇದಿಷ್ಟು ಏನಾಗುತ್ತೆ ಒಂದಾಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಇಸ್ C1 and this is CS. ಓಕೆನಾ? CS. ಸೊ ಇಲ್ಲಿ ಇವೆರಡರ ಮಧ್ಯೆ ಏನಾಗಿದೆ, ಇನ್ನು ಎರಡು ಕೆಪಾಸಿಟರ್ ಇದೆ ವಿಚ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಓಕೆನಾ? ಸೊ ಈ ತರನಾದ್ರೂ ಬರೀಬಹುದು ನೀವು, ಈ ತರನಾದ್ರೂ ಬರೀಬಹುದು. ಈಗ ಈ ಮೂರು ಕೆಪಾಸಿಟರ್ ಏನಾಗಿದೆ, ಪ್ಯಾರಲಲ್ ಕಾಂಬಿನೇಷನ್. ಸೊ ಈ ಮೂರು ಕೆಪಾಸಿಟರ್ ನ ಪ್ಯಾರಲಲ್ ಕಾಂಬಿನೇಷನ್ ಮಾಡ್ಕೊಂಡ್ರೆ ಸ್ಟೆಪ್ 2 ನಲ್ಲಿ ಇವು ಮೂರು ಏನಾಗಿದೆ ಪ್ಯಾರಲಲ್ ಆಗಿದೆ. ಸೊ ಇವು ಮೂರು ಪ್ಯಾರಲಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ CS ಯಾವ್ಯಾವ ಇದಾವೆ, ಇದು C1, ಇದು C6, C5. then CS, C5 and C6 are parallel. So step 2 ನಲ್ಲಿ CS, C5 and C6 are parallel. So ಈ ಮೂರು ಪ್ಯಾರಲಲ್ ಮಾಡ್ಕೊಂಡ್ರೆ ಏನ್ ಬರುತ್ತೆ ನೋಡಿ, CP is equal to
Cp is equal to Cs plus C5 plus C6. Then Cs is to 20 plus 10 plus 10 plus 10. Then total 40 microfarad Cp. ಓಕೆನಾ? ನೀವು ಬೇಕಿದ್ರೆ ಇದನ್ನ ಕಾಂಬಿನೇಷನ್ 2 ಸಲ ಸೀರೀಸ್ ಬರೋದ್ರಿಂದ ಇದನ್ನ 1/CS1 ಅಂತ ಬರ್ಕೊಳ್ಳಿ. ಈಗ ಇದು CS1 ಆಗುತ್ತೆ. ಓಕೆನಾ? ಇದು CS1 ಆಗುತ್ತೆ, ಇದು CS1 ಆಗುತ್ತೆ. ದೆನ್ ಈಗ ಏನಾಯ್ತು, ಇವು ಮೂರು ಸೇರಿ ಒಂದು ಕೆಪಾಸಿಟರ್ ಆಗಿದೆ. ಸೊ ಇದು C1, ಇದು Cp. ಓಕೆನಾ? This is A, this one is B. Then Cs is equal to 1/CS is equal to, ಯಾಕೆಂದ್ರೆ ಇವೆರಡು ಏನಾಗಿದೆ ಸ್ಟೆಪ್ 3 ನಲ್ಲಿ. ಸ್ಟೆಪ್ 3 C1 and Cp are series. C1 and Cp are series. So then C1 and Cp are series ಅಂತ ತಗೊಂಡ್ರೆ 1/CS is equal to 1/CS2 ಅಂತ ತಗೊಳ್ತೀನಿ. ಇದು ಸೆಕೆಂಡ್ series combination. C1 plus 1/Cp, then 1/40 plus 1/40, then 2/40, that is equal to 20. 1/2 na 1/20, 1/20. So CS2 ಅಲ್ಲ ಬೇಕಾಗಿರೋದು 20 ಮೈಕ್ರೋಫ್ಯಾರಡ್. ಫೈನಲ್ ಆನ್ಸರ್ ಅಂದ್ರೆ ಇಷ್ಟು ಸರ್ಕ್ಯೂಟ್ ಅಲ್ಲಿ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ, 20 ಮೈಕ್ರೋಫ್ಯಾರಡ್. ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.